ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಹಿಳೆಯರು ಈ ತಪ್ಪು ಮಾಡಿದರೆ ಸರ್ವನಾಶ ಖಂಡಿತ. ಒಂದು ಮನೆ ಅಭಿವೃದ್ಧಿ ಹೊಂದಬೇಕಾದರೆ, ಮನೆಯಲ್ಲಿ ಎಲ್ಲರೂ ಆರೋಗ್ಯ ಮತ್ತು ನೆಮ್ಮದಿಯಿಂದ ಇರಬೇಕಾದರೆ ಹೆಣ್ಣು ನಡೆದುಕೊಳ್ಳುವ ರೀತಿ ಅತಿ ಮುಖ್ಯ ಪಾತ್ರ ವಹಿಸುತ್ತದೆ. ಒಂದು ಹೆಣ್ಣು ಆ ಮನೆಯ ಆಧಾರ ಸ್ತಂಭ, ಮನೆಯ ಮಹಾಲಕ್ಷ್ಮಿಯಾಗಿರುತ್ತಾಳೆ. ಅಂತಹ ಮಹಿಳೆ ಸೂರ್ಯೋದಯಕ್ಕೂ ಮೊದಲು ಎದ್ದು ಮನೆಯನ್ನು ಸ್ವಚ್ಛಗೊಳಿಸಬೇಕು. ಅದರ ಬದಲು ಮಠ ಮಧ್ಯಾಹ್ನ ಎದ್ದು ಮನೆಯನ್ನು ಶುಭ್ರಗೊಳಿಸಿದರೆ ಲಕ್ಷ್ಮೀ ದೇವಿ ಮನೆಯಲ್ಲಿ ತಾಂಡವವಾಡುತ್ತಾಳೆ. ಮಹಿಳೆಯರು ರಾತ್ರಿ ಮಲಗುವಾಗ ಬಳೆ, ಓಲೆ, ಕರಿಮಣಿ ಸರ ಬಿಚ್ಚಿಡಬಾರದು. ಹೊಸ ಬಟ್ಟೆ ಧರಿಸುವಾಗ ಬಟ್ಟೆಯ ಒಂದು ಮೂಲೆಯಲ್ಲಿ ಅರಿಶಿನವನ್ನು ಹಚ್ಚಿ ಧರಿಸಬೇಕು. ಮಹಿಳೆಯರು ಒಬ್ಬರು ಮುಡಿದ ಹೂವನ್ನು ಮತ್ತೊಬ್ಬರು ಮುಡಿಯಬಾರದು. ಮಹಿಳೆಯರು ಕಪ್ಪು ಬಣ್ಣದ ಬಟ್ಟೆಗಳನ್ನು, ಬಳೆಗಳನ್ನು ಧರಿಸಬಾರದು. ಮಹಿಳೆಯರು ಉಪ್ಪು, ಮೆಣಸಿನಕಾಯಿ, ಇತರ ಧಾನ್ಯಗಳನ್ನು ಬೇರೆಯವರಿಗೆ ಕೊಡುವಾಗ ಕೈಯಲ್ಲಿ ಕೊಡಬಾರದು, ಕೆಳಗಡೆ ಇಟ್ಟು ಬಿಡಬೇಕು. ತೆಂಗಿನಕಾಯಿ ಕೊಡುವ ಸಂದರ್ಭ ಬಂದರೆ 3 ಕಣ್ಣುಗಳಿರುವ ತೆಂಗಿನಕಾಯಿ ಭಾಗವನ್ನು ಬೇರೆಯವರಿಗೆ ಕೊಡಬಾರದು. ಮಹಿಳೆಯರು ಯಾವಾಗಲೂ ಕೂದಲನ್ನು ಹರಡಿಕೊಂಡಿರಬಾರದು. ಮಹಿಳೆಯರು ಕಾಲಿನ ಮೇಲೆ ಕಾಲು ಹಾಕಿ ಕುಳಿತುಕೊಳ್ಳಬಾರದು. ಕಾಲು ಅಲುಗಾಡಿಸುವುದನ್ನು ಮಾಡಬಾರದು ಮತ್ತು ಒಂಟಿ ಕಾಲಿನಲ್ಲಿ ನಿಲ್ಲಬಾರದು. ರಾತ್ರಿ ಹೊತ್ತು ಮಹಿಳೆಯರು ಕೋಪ ಮಾಡಿಕೊಂಡು ಊಟ ಮಾಡದೆ ಮಲಗಬಾರದು. ಬೇರೆಯವರಿಗೆ ಯಾವುದೇ ವಸ್ತುವನ್ನು ಕೊಡುವಾಗ ಅಥವಾ ತೆಗೆದುಕೊಳ್ಳುವಾಗ ಎಡಗೈಯಿಂದ ಕೊಡಬಾರದು, ತೆಗೆದುಕೊಳ್ಳಬಾರದು. ಮುಟ್ಟಾದ ಸಮಯದಲ್ಲಿ ಮಹಿಳೆಯರು ದೇವರಿಗಿಟ್ಟ ಹೂವನ್ನು ಮುಡಿಯಬಾರದು. ಮನೆಯ ಮುಂದೆ ಹೂ ಮಾರುವವರು ಬಂದರೆ ಹೂ ಬೇಡ ಅಂತ ಹೇಳಬಾರದು, ಮತ್ತೆ ಬನ್ನಿ ಅಂತ ಹೇಳಬೇಕು. ಮಹಿಳೆಯರ ಬಾಯಲ್ಲಿ ದರಿದ್ರ, ಪೀಡೆ, ಶನಿ, ಕಷ್ಟ ಅಂತಹ ಶಬ್ದಗಳು ಬರಬಾರದು. ಮಹಿಳೆ ಮನೆಯಲ್ಲಿ ಧೂಳು, ಕಸ, ಜೇಡರ ಬಲೆ ಇಲ್ಲದಂತೆ ನೋಡಿಕೊಳ್ಳಬೇಕು. ಬೆಳಗ್ಗೆ ಎದ್ದ ಕೂಡಲೇ ಮುಖ ತೊಳೆಯದೆ, ಹಲ್ಲು ಉಜ್ಜದೆ ದೇವರ ಕೋಣೆ, ಅಡಿಗೆ ಮನೆಗೆ ಹೋಗಬಾರದು. ಎದ್ದ ಕೂಡಲೇ ಕನ್ನಡಿಯನ್ನು ನೋಡಬಾರದು. ಮೊದಲಿಗೆ ತನ್ನ ಕೈ, ದೇವರ ಫೋಟೋ ಅಥವಾ ಚಿಕ್ಕ ಮಕ್ಕಳ ಮುಖವನ್ನು ನೋಡಬೇಕು. ಮಹಿಳೆಯರು ಚಿಕ್ಕ ಚಿಕ್ಕ ವಿಷಯಕ್ಕೆ ಜಗಳ ಮಾಡುವುದಾಗಲಿ ಕೋಪ ಮಾಡಿಕೊಳ್ಳುವುದಾಗಲಿ ಮಾಡಬಾರದು. ಯಾವಾಗಲೂ ಸಂತೋಷವಾಗಿ ಕಳೆಯಾಗಿ ಇರಬೇಕು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಮರೆಯದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.